ಬಾಗಲಕೋಟೆ ಉಪಕದನ ಅಖಾಡದಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ ಹಲವು ನಾಯಕರು ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಸಿಟಿ ರವಿ, ಸುನಿಲ್ ಕುಮಾರ್ ಮತಬೇಟೆಯನ್ನ ನಡೆಸುತ್ತಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಬಿಜೆಪಿ ಬಿರುಸಿನ ಪ್ರಚಾರವನ್ನ ನಡೆಸಿದೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠರನ್ನ ಗೆಲ್ಲಿಸೋದಕ್ಕೆ ಸಿಟಿ ರವಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಈಗಾಗಲೇ ಬೆಳಗಿನಿಂದಲೇ ಪ್ರಚಾರವನ್ನು ಶುರು ಮಾಡುವಂತದ್ದು. ಈಗಾಗಲೇ ಏನಂತಾರೆ, ಬಿಜೆಪಿಯ ಘಟಾನುಘಟಿ ನಾಯಕರು ನಮ್ಮ ಜೊತೆಗೆ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಸಿಟಿ ರವಿ ಸರ್ ಇರುವಂತದ್ದು, ಅವ್ರು ಯಾವ ರೀತಿ ಪ್ರಚಾರ ಮಾಡ್ತಾರೆ, ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನುವಂಥದ್ದನ್ನ ನಾವು ಅವ್ರನ್ನ ಸರ್ ಇವತ್ತಿನ ದಿವಸ ಏನು ಉಪಚುನಾವಣೆ ಭಾಗವಹಿಸ್ತಾರೆ. ಅವರು ಒಬ್ಬರು ಸಜ್ಜನ ರಾಜಕಾರಣಿ, ಒಬ್ಬ ಶಿಕ್ಷಣ ಪ್ರೇಮಿ, ಶಿಕ್ಷಣ ದಾಸೋಹವನ್ನು ನೀಡುತ್ತಿರ್ತಕ್ಕಂಥ ಸಾವಿರಾರು ಜನರ ಬಾಳಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಬೆಳಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಯೋಗ್ಯ ವ್ಯಕ್ತಿಗಳು ರಾಜಕಾರಣದಲ್ಲಿ ಉಳಿಬೇಕು, ಬೆಳಿಬೇಕು. ಅದಕ್ಕಾಗಿ ಬಾಗಲಕೋಟೆ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ, ಯೋಗ್ಯ ವ್ಯಕ್ತಿಯನ್ನು ಗೆಲ್ಲಿಸಿ, ಯೋಗ್ಯ ಪಾರ್ಟಿಯನ್ನು ಗೆಲ್ಲಿಸಿ. ಸರ್, ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಬಿಜೆಪಿ ಅವರಿಗೆ ಮನೆ ದೇವರೇ ಸುಳ್ಳು, ಅವರೆಲ್ಲ ಸುಳ್ಳುಗಿರ್ತಾರ, ಭ್ರಷ್ಟದರ ಅಂತವ್ರು ನಂಬೇಡಿ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯನವರಿಗಿಂತ ಸುಳ್ಳು ಹೇಳೋರು ಯಾರಿದ್ದಾರೆ? ಯಾರು ಕಾಂಪಿಟೇಷನ್ ಇಡಿಸಿದ್ರೆ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ನಂಬರ್ 1 ಸುಳ್ಳು ಹೇಳೋದ್ರೊಳಗೆ. ನಿಮಗೆ ಯಾವುದೇ ಅನುಮಾನ ಬೇಡ. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ 2 ಮುಖಗಳ ತರ. ಯಾಕೆಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದಕ್ಕೆ ಇನ್ಯಾರಿಗೂ ಬರಲ್ಲ, ಅವ್ರಿಗೆ ಬಿಟ್ರೆ. ಸರ್, ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ 5-6 ದಿವಸ ಕೂಡಿ ಬಿಡಾರ ಹೊಡಿದ್ದಾರೆ. ಎಲ್ಲೋ ಒಂದು ಕಡೆ ಸುಳ್ಳು ಅದರ ಅರ್ಥ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ಕಾಂಗ್ರೆಸ್ ಸೋಲುತ್ತೆ ಅಂತ ಹೇಳಿ. ಅದಕ್ಕೆ ಹತಾಶ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಬರೀ ಒಂದು ಸಂದೇಶ ಸಾಕಿತ್ತು, ಅವ್ರು ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ನ ಕೆಟ್ಟ ಆಡಳಿತದ ಪರಿಣಾಮ ಅವರು ಇಲ್ಲಿ ಬೆವರು ಸುರಿಸಬೇಕಾಯ್ತು. ಆದರೆ ಜನ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ ಸರ್ಕಾರಕ್ಕೆ ಕೊಡೋ ಸಂದೇಶ ಏನು ಅಂದರೆ, ಕಾಂಗ್ರೆಸ್ನ ಸೋಲಿಸೋದ್ರ ಮೂಲಕ ಇವರ ಬೆಲೆ ಏರಿಕೆ, ಭ್ರಷ್ಟಾಚಾರದ ನೀತಿಗೆ ಜನ ಒಂದು ಸಂದೇಶ ಕೊಡ್ತಾರೆ. ಬಾಗಲಕೋಟೆಯಿಂದಲೇ ಕಾಂಗ್ರೆಸ್ಸಿನ ಸೋಲು ಪ್ರಾರಂಭ. ಸರ್, ಇವತ್ತಿನ ದಿವಸ ಈ ಉಪಚುನಾವಣೆ ಫಲಿತಾಂಶ ಸಿಎಂ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತಂತಾರೆ. ಅವರು ಅಂದ್ರೆ ಪದಚ್ಯುತಿ ಆಗುವಂತ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಪರಿಣಾಮ ಬೀರಲ್ಲ. ಆಡಳಿತ ಪಕ್ಷಕ್ಕೆ ಒಂದು ಸಂದೇಶ ಕೊಡುತ್ತೆ, ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅನ್ನುವಂಥ ಒಂದು ಸಂದೇಶ ಕೊಡುತ್ತೆ. ಇಲ್ಲಿ ಯಾರು ಗೆದ್ರು ಕಾಂಗ್ರೆಸ್ ನಂಬರ್ ಏನು ಕಡಿಮೆ ಆಗಲ್ಲ, ಕಾಂಗ್ರೆಸ್ನವರೇ ಮುಖ್ಯಮಂತ್ರಿ. ಹಾಗಾಗಿ ಇದು ಸರ್ಕಾರದ ಮೇಲಾಗಲಿ ಮುಖ್ಯಮಂತ್ರಿ ಸ್ಥಾನದ ಮೇಲಾಗಲಿ ಪರಿಣಾಮ ಬೀರಲ್ಲ. ಆದ್ರೆ ಸರ್ಕಾರಕ್ಕೆ ಒಂದು ಸಂದೇಶ ಹೋಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.